ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಈ ದಾಳಿಯಲ್ಲಿ ಅಮೆರಿಕದ ಪಾತ್ರ ಏನು ಅಂತ ಇನ್ನಷ್ಟೇ ಗೊತ್ತಾಗಬೇಕು ಅಂತ ಕೂಡ ಹೇಳಿದ್ದೆ. ಮಿತ್ರರೇ, ಅದು ಯಾವುದಕ್ಕೂ ಸಮಯಾವಕಾಶವೇ ಇಲ್ಲ. ಇರಾನ್ ಈಗ ಪ್ರತಿ ದಾಳಿಯನ್ನು ಆರಂಭಿಸಿದೆ. ಅಮೆರಿಕವನ್ನ ದೊಡ್ಡ ಪ್ರಮಾಣದಲ್ಲಿ ಕೆಣಕಿದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ ಇಡೀ ಮಿಡಲ್ ಈಸ್ಟ್ ಅನ್ನ ಯುದ್ಧಗ್ರಸ್ತವನ್ನಾಗಿಸಿದೆ. ಅನೇಕ ಮುಸ್ಲಿಂ ರಾಷ್ಟ್ರಗಳನ್ನೇ ಇರಾನ್ ಕೆಣಕಿದೆ. ಅದರಲ್ಲಿ ಕೆಲ ರಾಷ್ಟ್ರಗಳು ಈಗಾಗಲೇ ನಾವು ಕೂಡ ಯುದ್ಧಕ್ಕೆ ಸಿದ್ಧ, ಇರಾನ್ಗೆ ಪ್ರತೀಕಾರವನ್ನ ಹೇಳುತ್ತೀವಿ ಅಂತ ಮುಸ್ಲಿಂ ರಾಷ್ಟ್ರವೇ ತಿರುಗಿ ಬಿದ್ದಿದ್ದಾವೆ. ಒಟ್ಟು 5 ಮುಸ್ಲಿಂ ರಾಷ್ಟ್ರಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ಕೇವಲ ಇಸ್ರೇಲ್ ಅನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಅಥವಾ ಸಮುದ್ರದಲ್ಲಿರುವಂತಹ ಅಮೆರಿಕದ ಅರ್ಮಾಡಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ. ನೇರವಾಗಿ ಮಿಡಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಆಸ್ತಿಗಳು ಹಾಗೂ ಮಿಡಲ್ ಈಸ್ಟ್ ನ ದೇಶಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿದೆ. ಹೀಗಾಗಿ ಯುದ್ಧ ಆರಂಭದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಸ್ಕಲೇಟ್ ಆಗಿದೆ. ಅಮೆರಿಕ ಮುಂದೇನ್ ಮಾಡುತ್ತೆ, ಇರಾನ್ ಯಾವ್ಯಾವ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿದೆ, ಆ ರಾಷ್ಟ್ರಗಳ ಪ್ರತಿಕ್ರಿಯೆ ಏನು, ಈ ಯುದ್ಧ ಯಾವ ಹಂತಕ್ಕೆ ಸಾಗಬಹುದು, ಇಸ್ರೇಲ್ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2025 ಡಿಸೆಂಬರ್ ಅಂತ್ಯದಲ್ಲಿ ಇರಾನ್ನಲ್ಲಿ ಒಂದು ಪ್ರತಿಭಟನೆ ಆರಂಭಗೊಳ್ತು. ಆರಂಭದಲ್ಲಿ ಚಿಕ್ಕದಾಗಿ ಆರಂಭಗೊಂಡಂತಹ ಪ್ರತಿಭಟನೆ ಅನಂತರದಲ್ಲಿ ಇಡೀ ಇರಾನ್ ಅನ್ನು ವ್ಯಾಪಿಸಿತು. ಇರಾನ್ನ ಬೀದಿಗಳು ಹೊತ್ತಿ ಉರಿದ್ವು. ಆ ಸಂದರ್ಭದಲ್ಲೇ ಅಮೆರಿಕ ಯುದ್ಧ ಸಿದ್ಧತೆಯನ್ನ ಆರಂಭಿಸಿತ್ತು. ನಾವು ಈ ಪ್ರತಿಭಟನೆಯನ್ನ ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ, ಇರಾನ್ನಲ್ಲಿರುವಂತಹ ಅಯತುಲ್ಲಾ ಅಲಿ ಖಮೆನೈ ಸರ್ಕಾರವನ್ನ ಕಿತ್ತೊಗಿತೀವಿ ಅಂತ ಅಮೆರಿಕ ಯುದ್ಧ ಸಿದ್ಧತೆಯನ್ನ ಆರಂಭಿಸಿತ್ತು. ಮೊದಲಿಗೆ ಅಬ್ರಹಾಂ ಲಿಂಕನ್ ನೇತೃತ್ವದ ಒಂದು ಅರ್ಮಡಾವನ್ನ ಇರಾನ್ ಕಡೆಗೆ ಅಮೆರಿಕ ಕಳುಹಿಸಿತ್ತು. ಅದಾಗ್ತಿದ್ದ ಹಾಗೆ USS ಜೆರಾಲ್ಡ್ ಆರ್ ಫೋಲ್ಡ್ ಅನ್ನ ಕೂಡ ಇರಾನ್ ಕಡೆಗೆ ಮೂವ್ ಮಾಡಿಸ್ತು. ಅದಾಗ್ತಿದ್ದ ಹಾಗೆ ಒಂದು ಕನ್ಫರ್ಮ್ ಆಗಿತ್ತು, ಈ ಯುದ್ಧ ಆಗಿಯೇ ಆಗುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಸೇನಾ ಜಮಾವಣೆ ಮಾಡ್ತಾ ಇದೆ ಅಂತಂದ್ರೆ ಕೇವಲ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿರುವಂತಹ ತನ್ನ ಏರ್ ಬೇಸ್ಗಳನ್ನೇ ಡಿಪೆಂಡ್ ಆಗದೆ ತನ್ನ ನೇವಿಯನ್ನ ಬಳಸಿ ಈ ಬಾರಿ ಬಹಳ ದೊಡ್ಡ ದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಆದರೆ ಯಾವಾಗ ಯುದ್ಧ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೌಟ್ಗಳಿದ್ವು. ಮಿತ್ರರೇ, ಆ ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದು ಇಸ್ರೇಲ್ ಏಕಾಏಕಿಯಾಗಿ ಇರಾನ್ನ ರಾಜಧಾನಿ ಟೆಹರಾನ್ನ ಮೇಲೆ ದಾಳಿ ಮಾಡಿತು. ಅದು ಕೂಡ ಅಕ್ಯುರೇಟ್ ಆದಂತಹ ದಾಳಿ. ಇರಾನ್ನ IRGCಯ ಮಿಲಿಟರಿ ಟಾರ್ಗೆಟ್ಗಳನ್ನು ಇಸ್ರೇಲ್ ಉಡಾಯಿಸಿತು. ಯಾವಾಗ ಅಮೆರಿಕ ಮತ್ತು ಇಸ್ರೇಲ್ ಈ ರೀತಿಯಾಗಿ ಏಕಾಏಕಿಯಾಗಿ ದಾಳಿ ಮಾಡಿದ್ವು, ಅತ್ತ ಕಡೆಯಲ್ಲಿ ಇರಾನ್ ಕೂಡ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಯುದ್ಧ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಅವ್ರಿಗೆ ಗೊತ್ತಿತ್ತು ಈ ಮಾತುಕತೆ ಸಕ್ಸಸ್ ಆಗೋದಿಲ್ಲ, ಅಮೆರಿಕ ನಮಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲದಂತಹ ಷರತ್ತುಗಳನ್ನೇ ಹಾಕುತ್ತೆ, ಅಮೆರಿಕದ ಉದ್ದೇಶ ಯುದ್ಧ ಮಾಡೋದಾಗಿದೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಸರೆಂಡರ್ ಆಗಬಾರದು ಅಂತ ಅವರು ಕೂಡ ಯುದ್ಧ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಮಿತ್ರರೇ, ಈ ಬಾರಿ ಇರಾನ್ ಇದೆಯಲ್ಲ ಬಹಳ ಹೇಸಿಗೆ ರೀತಿಯಲ್ಲಿ ಯುದ್ಧವನ್ನ ಆರಂಭಿಸಿದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಇರಾನ್ ಈಗ ನೇರವಾಗಿ ಅಮೆರಿಕವನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಅಥವಾ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಇಸ್ರೇಲ್ ಮೇಲೂ ಕೂಡ ಅವರು ದಾಳಿ ಮಾಡಿದ್ದಾರೆ. ಅದರ ಜೊತೆಗೆ ಮಿಡಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಮಿತ್ರ ದೇಶಗಳ ಮೇಲೆ ಇರಾನ್ ದಾಳಿ ಮಾಡಿದೆ. UAEಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಡೆದಿದೆ. UAEಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಹಾರಿಸಿ ಭಾರಿ ಹಾನಿಯನ್ನ ಮಾಡಿದೆ. UAEಯಲ್ಲಿ ಈಗಾಗಲೇ ಓರ್ವ ವ್ಯಕ್ತಿ ಸಾವಿಗೀಡಾಗಿರುವ ಬಗ್ಗೆ ವರದಿಯಾಗಿದೆ. ಅನೇಕರು ಗಾಯಗೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, UAE ಸರ್ಕಾರ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಇದಕ್ಕೆ ನಾವೇ ಪ್ರತೀಕಾರ ಹೇಳ್ತೀವಿ ಅಂತ UAE ಸರ್ಕಾರ ಹೇಳ್ತಾ ಇದೆ. ಅಲ್ಲಿಗೆ ಮಿತ್ರರೇ, ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆಯಲ್ಲಿ ಇಸ್ರೇಲ್, ಈಗ 3ನೇ ರಾಷ್ಟ್ರವೂ ಕೂಡ ಯುದ್ಧಕ್ಕೆ ಎಂಟ್ರಿ ಆಗುವತ್ತ ಯೋಚಿಸ್ತಾ ಇದೆ, ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದೆ. UAE ಸರ್ಕಾರ ಈಗಾಗಲೇ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಇದೊಂದು ಹೇಡಿ ಕೃತ್ಯ ಅಂತ ಇರಾನ್ನ ದಾಳಿಯನ್ನ ಖಂಡಿಸಿದೆ. ಇಂಟರ್ನ್ಯಾಷನಲ್ ಲಾ ವೈಲೇಷನ್ ಆಗಿರುವ ಕಾರಣದಿಂದಾಗಿ ನಾವು ಪ್ರತಿ ದಾಳಿಗೆ ಎಲ್ಲಾ ರೀತಿಯಲ್ಲೂ ಹಕ್ಕು ಹೊಂದಿದ್ದೀವಿ ಅಂತ UAE ಸರ್ಕಾರ ಹೇಳಿಕೊಂಡಿದೆ. ಇರಾನ್ ಮುಖ್ಯವಾಗಿ UAEಯಲ್ಲಿರುವಂತಹ ಅಲ್ ದಾಫ್ರಾ ಏರ್ ಬೇಸ್ ಏನಿದೆ, ಇದು US ನ ಕಂಟ್ರೋಲ್ನಲ್ಲಿರುವಂತಹ ಏರ್ ಬೇಸ್, ಇದನ್ನೇ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕವಾಗಿ ದಾಳಿ ಮಾಡಿದೆ. ಅದೊಂದೇ ಅಲ್ಲ ಮಿತ್ರರೇ, ಬಹರೈನ್ ಮೇಲೂ ಕೂಡ ದಾಳಿಯಾಗಿದೆ. ಬಹರೈನ್ನಲ್ಲಿ US ನ 5th ಫ್ಲೀಟ್ ನೌಕಾನೆಲೆ ಇದೆ, ಅದನ್ನೇ ಟಾರ್ಗೆಟ್ ಮಾಡಿ ಈಗ ಇರಾನ್ ಹಿಟ್ ಮಾಡಿದೆ. ಹಾಗೆ ಕುವೈತ್ನಲ್ಲಿರುವಂತಹ ಅಲ್ ಸಲೇಮ್ ಏರ್ ಬೇಸ್ ಅನ್ನು ಕೂಡ ಇರಾನ್ ಈಗಾಗಲೇ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕವಾಗಿ ದಾಳಿ ಮಾಡಿದೆ. ಹಾಗೆ ಕತರ್ನ ಅಲ್ ಉದೈದ್ ಏರ್ ಬೇಸ್ ಅನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ಈ ಹಿಂದೆಯೂ ಕೂಡ ಕತರ್ನ ಅಲ್ ಉದೈದ್ ಏರ್ ಬೇಸ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಇದು 2ನೇ ಬಾರಿಗೆ ಮಾಡ್ತಾ ಇರುವಂತಹ ದಾಳಿ. ಇನ್ನು ಇಸ್ರೇಲ್ ಕಡೆಗೆ 125 ಮಿಸೈಲ್ಗಳನ್ನ ಈಗಾಗಲೇ ನಾವು ಹಾರಿಬಿಟ್ಟಿದ್ದೀವಿ. ಫಸ್ಟ್ ವೇವ್ ಮಿಸೈಲ್ಗಳು ಇಸ್ರೇಲ್ ಕಡೆಗೆ ಹೊರಟಿದ್ದಾವೆ ಅಂತ ಇರಾನ್ ಘೋಷಣೆ ಮಾಡಿದೆ. ಇದರಲ್ಲಿ ಈಗಾಗಲೇ ಇಸ್ರೇಲ್ ಕೆಲ ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡಿದೆ. ಆದರೆ ಒಂದು ಮಿಸೈಲ್ ಮಾತ್ರ ನಾರ್ದರ್ನ್ ಇಸ್ರೇಲ್ನ 9 ಅಂತಸ್ತಿನ ಒಂದು ಕಟ್ಟಡಕ್ಕೆ ಬಂದು ಹಿಟ್ ಆಗಿದೆ. ಈ ಪರಿಣಾಮವಾಗಿ ಇಸ್ರೇಲ್ನಲ್ಲಿ ಮೊದಲ ಸಾವಾಗಿದೆ. ಹಾಗೆ ಅನೇಕ ಮಂದಿ ಗಾಯಗೊಂಡಿರುವ ಬಗ್ಗೆ ಅಲ್ಲಿನ ಲೋಕಲ್ ಮೀಡಿಯಾ ವರದಿ ಮಾಡಿದೆ. ಮಿತ್ರರೇ, ಮೇಲ್ನೋಟಕ್ಕೆ ನೋಡಿದ್ರೆ ಇರಾನ್ ಬಹಳ ದೊಡ್ಡ ಬ್ಲೆಂಡರ್ ಮಾಡದಂತೆ ಕಂಡು ಬರ್ತಾ ಇದೆ. ಯಾಕೆ ಗೊತ್ತಾ, ಇರಾನ್ ಈಗ UAE, ಕತಾರ್, ಬಹರೈನ್, ಕುವೈತ್ ಈ ಎಲ್ಲಾ ದೇಶಗಳನ್ನ ಕೆಣಕಿದೆ.
ಇಲ್ಲಿ ಅಮೆರಿಕ ಇನ್ನೂ ಕೂಡ ದಾಳಿಯ ಬಗ್ಗೆ ಯಾವುದೇ ಖಚಿತ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಇಸ್ರೇಲ್ ಹೇಳಿಕೆ ಕೊಟ್ಟಿದ್ದು ನಾವು ದಾಳಿ ಮಾಡಿದ್ದು ಅಂತ. ಅಷ್ಟರಲ್ಲಾಗಲೇ ಇರಾನ್ ಈ ಬೇಸ್ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದಿದೆಯಲ್ಲ, ಇದು ಬಹಳ ದೊಡ್ಡ ಬ್ಲಂಡರ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇರಾನ್ ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ ಆಗಬಹುದು. ಎಲ್ಲ ಸುತ್ತಮುತ್ತಲಿನ ರಾಷ್ಟ್ರಗಳು ಕೂಡ ಅಮೆರಿಕಾಗೆ ಮುಕ್ತ ಆಕ್ಸೆಸ್ ಅನ್ನು ಕೊಟ್ಟಿದ್ದೇ ಆದರೆ ಇರಾನ್ ಸರ್ವನಾಶ ಆಗಿ ಹೋಗುತ್ತೆ. ಇಲ್ಲಿ ಇರಾನ್ ಏನು ಪ್ಲಾನ್ ಮಾಡಿದೆ ಅಂತಂದ್ರೆ, ಈ ಎಲ್ಲ ದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿರುವಂತಹ ಏರ್ ಬೇಸ್ಗಳನ್ನು ಹಿಟ್ ಮಾಡಿದ್ದೆ ಆದರೆ ಆ ದೇಶಗಳು ಬಹಳ ಒತ್ತಡಕ್ಕೀಡಾಗ್ತವೆ. ನಮ್ಮ ದೇಶವೂ ಕೂಡ ಯುದ್ಧಕ್ಕೆ ಒಳಗಾಗುತ್ತೆ, ಇರಾನ್ ನಮ್ಮ ಮೇಲೂ ಕೂಡ ದಾಳಿ ಮಾಡುತ್ತೆ ಅಂತಂದ್ರೆ ಆಗ ಆ ದೇಶಗಳು ಅಮೆರಿಕ ಮೇಲೆ ಒತ್ತಡವನ್ನು ಹೇರ್ತವೆ. ಅಮೆರಿಕಾಗೆ ತನ್ನ ನೆಲವನ್ನ ಬಳಸಿಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಇರಾನ್ನ ಪ್ಲಾನ್. ಮಿತ್ರರೇ, ಸದ್ಯ ಆದಂತಹ ಬೆಳವಣಿಗೆಯನ್ನು ನೋಡಿದ್ರೆ ಇರಾನ್ನ ಪ್ಲಾನ್ ಉಲ್ಟಾ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕೆ ಅಂತಂದ್ರೆ ಇರಾನ್ ಮೊದಲಿಗೆ ದಾಳಿ ಮಾಡಿದೆ. ಅಮೆರಿಕ ದಾಳಿ ಕನ್ಫರ್ಮ್ ಆಗೋದಕ್ಕೆ ಮುಂಚಿತವಾಗಿ ಈ ಎಲ್ಲ ದೇಶಗಳನ್ನ ಟಾರ್ಗೆಟ್ ಮಾಡಿರುವಂತಹದ್ದು ಇರಾನ್ಗೆ ಬಹಳ ದುಬಾರಿಯಾಗಿ ಪರಿಣಮಿಸಬಹುದು. ಇದೆಲ್ಲದಕ್ಕೆ ಮುಂಚೆ ಇಸ್ರೇಲ್ ದಾಳಿ ಮಾಡಿತ್ತಲ್ಲ, ಆ ದಾಳಿಯಲ್ಲಿ ಇರಾನ್ಗೆ ಭಾರಿ ಹಾನಿಯಾದ ಬಗ್ಗೆಯೂ ಕೂಡ ವರದಿ ಆಗ್ತಾ ಇದೆ. ಇಸ್ರೇಲ್ನ ಮೀಡಿಯಾ ರಿಪೋರ್ಟ್ ಮಾಡಿದೆ, ಖಮೀನೈನ ಅತ್ಯಂತ ಇಂಪಾರ್ಟೆಂಟ್ ಅಡ್ವೈಸರ್ ಆದಂತಹ ಅಲಿ ಶಂಶಾನಿಯನ್ನ ಇಸ್ರೇಲ್ ಹೊಡೆದಿರೋದಾಗಿ ಈಗಾಗಲೇ ಇಸ್ರೇಲಿ ಮೀಡಿಯಾಗಳು ವರದಿ ಮಾಡ್ತಾ ಇದ್ದಾವೆ. ಈ ಅಲಿ ಶಂಶಾನಿ ಖಮೀನೈಗೆ ಅತ್ಯಂತ ಆಪ್ತನಾಗಿದ್ದವನು. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನಲ್ಲಿ ಈತನ ಪಾತ್ರ ಬಹಳ ದೊಡ್ಡದಾಗಿತ್ತು ಅಂತ ವರದಿಗಳಿದಾವೆ. ಇದೇ ಆಧಾರದಲ್ಲಿ ಇಸ್ರೇಲ್ ಈತನನ್ನ ಫಿನಿಶ್ ಮಾಡಿದೆ. ಇದರ ಜೊತೆಗೆ ಟೆಹರಾನ್ನಲ್ಲಿರುವಂತಹ IRGCಯ ಅನೇಕ ಕಟ್ಟಡಗಳಿಗೆ ಇಸ್ರೇಲ್ ಹೊಡೆದಿದೆ. ಈ ದಾಳಿಯಲ್ಲಿ 1000ಕ್ಕೂ ಹೆಚ್ಚು ಇರಾನ್ನ ಸಿಬ್ಬಂದಿಗಳು ಸಾವಿಗೀಡಾಗಿದ್ದಾರೆ. ಇರಾನ್ನ IRGCಗೆ ಮೊದಲ ಹೊಡೆತದಲ್ಲೇ ಇಸ್ರೇಲ್ ಬಹಳ ದೊಡ್ಡ ಹಾನಿ ಮಾಡಿದೆ ಅಂತ ಮೀಡಿಯಾಗಳು ರಿಪೋರ್ಟ್ ಮಾಡ್ತಾ ಇದ್ದಾವೆ. ಇನ್ನು ಇಡೀ ಪಶ್ಚಿಮ ಏಷ್ಯಾದಲ್ಲಿ ಬಹಳ ಆತಂಕ ಮನೆ ಮಾಡಿದೆ. ಸೌದಿ ಅರೇಬಿಯಾ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿದೆ, ತನ್ನ ಏರ್ ಸ್ಪೇಸ್ ಅನ್ನ ಮುಚ್ಚಿದೆ. ಹಾಗೆ ಸಿರಿಯಾ ಕೂಡ ತನ್ನ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿದೆ. ಜೋರ್ಡಾನ್ ಈಗಾಗಲೇ ಅಮೆರಿಕ ಜೊತೆಗೆ ಕೈ ಜೋಡಿಸಿದಂತೆ ಕಂಡು ಬರ್ತಾ ಇದೆ. ಜೋರ್ಡಾನ್ನ ಏರ್ ಸ್ಪೇಸ್ ನಲ್ಲಿ ಹಾದು ಹೋಗ್ತಾ ಇದ್ದಂತಹ ಇರಾನ್ನ ಮಿಸೈಲ್ಗಳನ್ನ ಜೋರ್ಡಾನ್ ಇಂಟರ್ಸೆಪ್ಟ್ ಮಾಡಿದೆ. ಈಗಾಗಲೇ ಜೋರ್ಡಾನ್ನಲ್ಲಿ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ನ ಡೆಬ್ರೀಸ್ ಬಿದ್ದ ಬಗ್ಗೆ ವರದಿಗಳಾಗಿದ್ದಾವೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಯುದ್ಧವನ್ನ ನಾವೇನು ಗೆಸ್ ಮಾಡಿದ್ವಲ್ಲ ಅದಕ್ಕಿಂತ ತೀವ್ರವಾಗಿ ಆರಂಭಗೊಂಡಿದೆ. ಹೀಗಾಗಿ ಇದು ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ ಅಥವಾ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಏನನ್ನೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಎಸ್ಕಲೇಟ್ ಆಗಿದೆ. ಇರಾನ್ ಡೂ ಆರ್ ಡೈ ಸಿಚುವೇಶನ್ ಬಂದಂತಹ ಸಂದರ್ಭದಲ್ಲಿ ಮಿಡಲ್ ಈಸ್ಟ್ನ ಬೇರೆ ಬೇರೆ ದೇಶಗಳನ್ನ ಟಾರ್ಗೆಟ್ ಮಾಡಬಹುದು ಅಂತ ಊಹೆ ಇತ್ತು. ಆದರೆ ಇರಾನ್ ಆರಂಭದಲ್ಲೇ ಆ ದೇಶಗಳನ್ನ ಟಾರ್ಗೆಟ್ ಮಾಡಿರುವಂತಹದ್ದು ಇಡೀ ಯುದ್ಧದ ಚಿತ್ರಣವನ್ನೇ ಬದಲಾಯಿಸ್ತಾ ಇದೆ. ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಮಾಡಿದಂತಹ ದೊಡ್ಡ ಬ್ಲಂಡರ್ ಏನು ಕೇಳಿದ್ರೆ, ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿ ಅಮೆರಿಕವನ್ನ ಯುದ್ಧಕ್ಕೆ ಆಹ್ವಾನಿಸಿತ್ತು. ಅಲ್ಲಿಂದ ಜಪಾನ್ನ ಸೋಲು ಆರಂಭವಾಯಿತು. ಇಲ್ಲದೆ ಹೋದ್ರೆ ಜಪಾನ್ ಸೋಲ್ತಾ ಇರಲಿಲ್ಲ. USSR ಆಫ್ಘಾನಿಸ್ತಾನವನ್ನ ಇನ್ವೈಡ್ ಮಾಡದೆ ಹೋಗಿದ್ರೆ USSR ವಿಭಜನೆ ಆಗ್ತಾ ಇರಲಿಲ್ಲ. ನಾನು ಯಾಕೆ ಇದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತಿಹಾಸದಲ್ಲಿ ಒಂದೊಂದು ಬ್ಲಂಡರ್ ಕೂಡ ಬಹಳ ದೊಡ್ಡ ಘಟನೆಗೆ ಸಾಕ್ಷಿಯಾಗತ್ತೆ. ಈಗಲೂ ಸಹ ಅಷ್ಟೇ, ಇರಾನ್ ಸುಮ್ಮನೆ ಮಿಡಲ್ ಈಸ್ಟ್ ನಲ್ಲಿರುವಂತಹ ಕೆಲ ದೇಶಗಳನ್ನ ಕೆಣಕಿರುವಂತಹದ್ದು ಇರಾನ್ನ ಯುದ್ಧದ ಗತಿಯನ್ನೇ ಬದಲಾಯಿಸಿಬಿಡಬಹುದು. ಅಮೆರಿಕಾಗೆ ಮತ್ತಷ್ಟು ಸ್ಟ್ರೆಂತ್ ಅನ್ನ ತಂದು ಕೊಡುತ್ತೆ. ಅಮೆರಿಕ ಫುಲ್ ಫ್ಲಡ್ಜ್ ಆಗಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಇದೊಂದು ಸಹಕಾರ ಆದಂತಾಗತ್ತೆ. ಇನ್ನು ಯುದ್ಧ ಶುರು ಆಗ್ತಿದ್ದ ಹಾಗೆ ಅಯತುಲ್ಲಾ ಅಲಿ ಖಮೀನೈನನ್ನ ಬಹಳ ಸುರಕ್ಷಿತ ತಾಣಕ್ಕೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂತಹ ವರದಿಗಳಿದಾವೆ. ಅಂದ್ರೆ ಯಾವ್ದಾದ್ರು ಬಂಕರ್ನಲ್ಲಿ ಅಡಗಿಸಿ ಕೂರಿಸಿರಬಹುದು. ಆದ್ರೆ ಅದನ್ನ ಅಮೆರಿಕ ರೀಚ್ ಆಗೋದು ಕಷ್ಟ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ನೆನಪಿರಲಿ, ಈಗಲೂ ಸಹ ಇಸ್ರೇಲ್ನ ಮೊಸಾದ್ ಇರಾನ್ನಲ್ಲಿ ಬಹಳ ಆಕ್ಟಿವ್ ಆಗಿದೆ. ಇರಾನ್ನಲ್ಲಿ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆಗಳ ಮೇಲೆ ಇಸ್ರೇಲ್ನ ಕಣ್ಣಿರುತ್ತೆ. ಅಂತಹದ್ರಲ್ಲಿ ಖಮೇನಿ ಬಚಾವಾಗುವಂತಹದ್ದು ಬಹಳ ಕಷ್ಟ ಇದೆ. ಮಿತ್ರರೇ, ಈ ಯುದ್ಧದ ಪರಿಣಾಮ ಭಾರತದ ಮೇಲೆ ಯಾವ ರೀತಿಯಾಗಿ ಆಗುತ್ತೆ ನಾನು ಅದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ತತ್ಕ್ಷಣಕ್ಕೆ ಒಂದಷ್ಟು ಪರಿಣಾಮಗಳಂತೂ ಆಗಿಯೇ ಆಗುತ್ತೆ. ಈಗಾಗಲೇ ಭಾರತದ ಏರ್ ಇಂಡಿಯಾ ಮಿಡಲ್ ಈಸ್ಟ್ನ ತನ್ನ ಎಲ್ಲಾ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿದೆ. ಹಾಗೆ ಮಿಡಲ್ ಈಸ್ಟ್ನ ಏರ್ ಸ್ಪೇಸ್ನಲ್ಲಿ ಯಾವುದೇ ವಿಮಾನ ಹಾರದಂತೆಯೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಇದೆಲ್ಲವೂ ಸಹ ಚಿಕ್ಕ ಪುಟ್ಟ ಪರಿಣಾಮಗಳು. ಆದರೆ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಈ ಪರಿಯಾಗಿ ಎಸ್ಕಲೇಟ್ ಆಗಿರುವಂತಹದ್ದು ಭಾರತಕ್ಕೆ ಇನ್ನೊಂದು ತಲೆಬಿಸಿಯನ್ನು ತಂದಿಟ್ಟಿದೆ. ಅದೇನು ಕೇಳಿದ್ರೆ, UAE, ಕತಾರ್, ಬಹ್ರೈನ್, ಕುವೈತ್ ಈ ಎಲ್ಲ ರಾಷ್ಟ್ರಗಳನ್ನ ಇರಾನ್ ಈಗ ಟಾರ್ಗೆಟ್ ಮಾಡಿರುವಂತಹದ್ದು. ಈ ಎಲ್ಲಾ ರಾಷ್ಟ್ರಗಳೊಂದಿಗೆ ಭಾರತದ ಬಹಳ ದೊಡ್ಡ ವ್ಯಾಪಾರ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ರಾಷ್ಟ್ರಗಳಲ್ಲಿ ಭಾರತೀಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಉದ್ಯೋಗವನ್ನ ಕಂಡುಕೊಂಡಿದ್ದಾರೆ. ಈ ರಾಷ್ಟ್ರದಲ್ಲಿ ಅಸ್ಥಿರತೆ ಉಂಟಾಗಿದ್ದೇ ಆದ್ರೆ, ಅಂದ್ರೆ ಈ ರಾಷ್ಟ್ರಗಳು ಯುದ್ಧದಲ್ಲಿ ಮುಳುಗಿದ್ದೇ ಆದ್ರೆ ಭಾರತಕ್ಕೆ ಬಹಳ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಭಾರತೀಯರನ್ನ ರಕ್ಷಣೆ ಮಾಡಿಕೊಳ್ಳುವಂತಹದ್ದು ದೊಡ್ಡ ಸವಾಲಾಗುತ್ತೆ. ಹಾಗೆ ಭಾರತದ ವ್ಯಾಪಾರವೂ ಕೂಡ ಡಿಸ್ಟರ್ಬ್ ಆಗುತ್ತೆ. UAE, ಕತಾರ್, ಬಹ್ರೈನ್ ಈ ದೇಶಗಳಿಂದ ಆಯಿಲ್ ಮತ್ತು LNG ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಹೀಗಾಗಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಭಾರತದಲ್ಲಿ ತೈಲ ಅಭಾವ ಆಗಬಹುದು. ಈ ಎಲ್ಲ ಸಮಸ್ಯೆಗಳನ್ನ ಭಾರತ ಬಹಳ ಇನಿಷಿಯಲ್ ಸ್ಟೇಜ್ ನಲ್ಲೇ ಅನುಭವಿಸಬೇಕಾಗಿ ಬರಬಹುದು. ಈಗಾಗಲೇ ದೋಹಾ ಮತ್ತು ಅಬುಧಾಬಿಯಿಂದ ಕೆಲವರು ಮಾತನಾಡೋದನ್ನ ನಾನು ಕೇಳಿಸ್ಕೊಂಡೆ. ಮಾಧ್ಯಮಗಳಿಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿನ ಜನರಿಗೆ ಭಯದ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ಅವರು ಇಷ್ಟು ದಿನ ಈ ರೀತಿಯಾಗಿ ಊಹೆ ಕೂಡ ಮಾಡಿರಲಿಲ್ಲ.
ಇರಾನ್ ಈ ಎಲ್ಲ ದೇಶಗಳನ್ನ ಆರಂಭದಲ್ಲೇ ಟಾರ್ಗೆಟ್ ಮಾಡುತ್ತೆ ಅಂತ. ಈಗ ಅವರಿಗೆ ಏಕಾಏಕಿಯಾಗಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ನಾವು ಕೂಡ ಸುರಕ್ಷಿತವಲ್ಲ. ಯಾಕೆ ಅಂತಂದ್ರೆ ಅವೆಲ್ಲ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಚಿಕ್ಕ ಪುಟ್ಟ ನಗರಗಳು. ಯುಎಸ್ನ ಏರ್ ಬೇಸ್ಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡಿದ್ರೂ ಕೂಡ ಅಲ್ಲಿ ಹಿಟ್ಟಾಗುವಂತಹ ಮಿಸೈಲ್ಗಳಿಂದ ಹೊಗೆ ಬರುತ್ತಲ್ಲ, ಅದು ಇಡೀ ನಗರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ನೋಡಿದಂತಹ ಜನ ಸಹಜವಾಗಿ ಭಯಗೊಂಡಿದ್ದಾರೆ. ಆ ರೀತಿಯಾಗಿ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದಿದ್ದೇ ಆದ್ರೆ ನಮ್ಮ ಸುರಕ್ಷತೆಯ ಪ್ರಶ್ನೆ ಏನು ಅಂತ ಅವರಿಗೆ ಈಗಾಗಲೇ ಚಿಂತೆ ಶುರುವಾಗಿದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅಮೆರಿಕ ಕೂಡ ಕೆಲ ಮಿಸೈಲ್ಗಳನ್ನ ತನ್ನ ಏರ್ ಬೇಸ್ಗಳಿಗೆ ಹಿಟ್ ಆಗುವಂತೆ ನೋಡ್ಕೊಂಡಿದ್ಯಾ? ಈ ಪ್ರಶ್ನೆಯೂ ಕೂಡ ಉದ್ಭವಿಸ್ತಾ ಇದೆ. ಯಾಕೆ ಗೊತ್ತಾ? ಏನೂ ಹಾನಿ ಆಗದೇ ಇದ್ರೆ, ಯಾವುದೇ ಮಿಸೈಲ್ಗಳನ್ನ ಹಿಟ್ ಆಗೋದಕ್ಕೆ ಬಿಡದೆ ಇಂಟರ್ಸೆಪ್ಟ್ ಮಾಡಿದ್ದೇ ಆದ್ರೆ ಈ ದೇಶಗಳು ಅಮೆರಿಕದ ಮೇಲೆ ಇನ್ನಷ್ಟು ಒತ್ತಡವನ್ನು ಹಾಕ್ತವೆ. ನೀವು ಯುದ್ಧದಲ್ಲಿ ಭಾಗಿಯಾಗಬೇಡಿ, ನಮ್ಮ ನೆಲವನ್ನು ಬಳಸ್ಕೊಳ್ಬೇಡಿ, ಈ ಯುದ್ಧದಿಂದ ನಮ್ಮನ್ನು ಹೊರಗಿಡಿ ಅಂತ. ಆದ್ರೆ ಅಮೆರಿಕ ಈ ರೀತಿಯಾಗಿ ಕೆಲ ಮಿಸೈಲ್ಗಳನ್ನ ಆ ದೇಶದ ನೆಲದ ಮೇಲೆ ಬೀಳುವಂತೆ ನೋಡ್ಕೊಂಡಿದ್ದೇ ಆದ್ರೆ ಆ ದೇಶಗಳು ಕೂಡ ಒತ್ತಡಕ್ಕೊಳಗಾಗ್ತವೆ. ನಮ್ಮ ದೇಶದ ಮೇಲೆ ಇರಾನ್ ದಾಳಿ ಮಾಡಿದೆ, ಇದು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತ ಆ ದೇಶಗಳು ಭಾವಿಸ್ತವೆ. ಅಮೆರಿಕದ ದಾಳಿಗೆ ಅವು ಸಪೋರ್ಟ್ ಮಾಡ್ತವೆ. ಇದು ಕೂಡ ಅಮೆರಿಕದ ಒಂದು ಪ್ಲಾನ್ ಆಗಿದ್ದಿರಬಹುದು ಅಂತ ಅನೇಕ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಮಿತ್ರರೇ, ಇರಾನ್ ಬಳಿಯಲ್ಲಿ ಬೇಕಾದಷ್ಟು ಮಿಸೈಲ್ಗಳ ಸ್ಟೋರೇಜ್ ಇದೆ. ಈ ಹಿಂದೆ ಇಸ್ರೇಲ್ ಎಷ್ಟೇ ಹಾನಿ ಮಾಡಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದೂ ಅಲ್ಲದೆ 12 ದಿನದ ಯುದ್ಧ ಆದ ಬಳಿಕ ಇರಾನ್ ತನ್ನ ಮಿಸೈಲ್ ಪ್ರೊಡಕ್ಷನ್ ಅನ್ನ 1:5 ಮಾಡಿದೆ. ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಇವತ್ತಲ್ಲ ನಾಳೆ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ನಮ್ಮ ಮೇಲೆ ಯುದ್ಧ ಮಾಡುವಂತ ಸಾಧ್ಯತೆಗಳಿದಾವೆ, ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ. ಹೀಗಾಗಿ ಇರಾನ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳನ್ನು ಹೊಂದಿರೋದಿದೆಯಲ್ಲ, ಇದು ಅಮೆರಿಕ ಮತ್ತು ಇಸ್ರೇಲ್ಗೆ ಬಹಳ ದೊಡ್ಡ ಆತಂಕವೇ. ಸದ್ಯ ಮಿಡಲ್ ಈಸ್ಟ್ನ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ದೇಶಗಳನ್ನೇ ಟಾರ್ಗೆಟ್ ಮಾಡಿ ಅಲ್ಲಿನ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿದ್ದೇ ಆದರೆ ಅಮೆರಿಕ ಭಾರಿ ಒತ್ತಡವನ್ನು ಎದುರಿಸಬೇಕಾಗೂ ಬರುತ್ತೆ. ಒಟ್ಟಿನಲ್ಲಿ ಮಿತ್ರರೇ, ಯುದ್ಧ ಅಂದುಕೊಂಡಿದ್ದಕ್ಕಿಂತ ಬೇರೆಯದೇ ರೀತಿಯಲ್ಲಿ ಆರಂಭಗೊಂಡಿದೆ. ಮುಂದೆ ಏನಾಗುತ್ತೆ ಎನ್ನುವಂತಹದ್ದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯೇ. ಅಮೆರಿಕ ಮತ್ತು ಇಸ್ರೇಲ್ ಯಾವ ರೀತಿಯಾಗಿ ಈ ಯುದ್ಧವನ್ನು ಕನ್ಕ್ಲೂಡ್ ಮಾಡ್ತವೆ, ಇರಾನ್ ಮುಂದೆ ಯಾವ ರೀತಿಯಾಗಿ ಸರ್ವೈವಲ್ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ, ಇದೆಲ್ಲವೂ ಕೂಡ ಕುತೂಹಲವೇ. ಭಾರತಕ್ಕೂ ಕೂಡ ಇದರ ಇಂಪ್ಯಾಕ್ಟ್ ಆಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ